ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದ ಕಂಟಿ ಬಸವೇಶ್ವರ ಹತ್ತಿರ ಇರುವ ಬಡಂಗ್ ಫ್ಯಾಕ್ಟರಿ ಮಧ್ಯರಾತ್ರಿ 1 ಗಂಟೆಗೆ ಸಿಲಿಂಡರ್ ಸ್ಫೋಟ. ಗೋಕಾಕ ಬಡಂಗ ಫ್ಯಾಕ್ಟರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಬೆಂಕಿ ಆರಿಸಲು ಅಗ್ನಿಶಾಮಕ ದಳದ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಗೋಕಾಕ ಬಡಂಗ್ ಫ್ಯಾಕ್ಟರಿ ಮೊಹಮ್ಮದ್ ಹುಸೇನ್ ಸಾಬ್ ಗೋಕಾಕ್ ಅವರಿಗೆ ಸೇರಿದ್ದು, ಸಿಲಿಂಡರ್ ಸ್ಫೋಟದ ಅಗ್ನಿ ಅವಘಡಕ್ಕೆ ಸುಮಾರು 50 ಲಕ್ಷ ಬೆಲೆ ಬಾಳುವ ವಸ್ತುಗಳು ಹಾನಿಗೀಡಾಗಿದೆ. ಗೋಕಾಕ್ ಬಡಂಗ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮೊಹಮ್ಮದ್ ಅಲಿ ಹುಸೇನ್ ಸಾಬ್ ಗೋಕಾಕ ಸ್ವೀಟ್ ಫ್ಯಾಕ್ಟ್ರಿ ಬಡಂಗ ಫ್ಯಾಕ್ಟ್ರಿ ಮಾಡ್ರಿದ. ಮತ್ತು ರಾತ್ರಿ 1 ಗಂಟೆಗೆ ನಮಗೆ ಅಗಲ್ ಮಗನ ಮನೆಯವ್ರು ಫೋನ್ ಹಚ್ಚರು, ನಿಮಗೆ ಫ್ಯಾಕ್ಟ್ರಿಯಾಗ ಉರಿ ಹತ್ತೈತೆ ಅಂತ ಹೇಳಿ. ಆಮೇಲೆ ಬರೋಟಿಗೆ 3 ಗ್ಯಾಸ್ ಇದ್ದರವ, ಕಮರ್ಷಿಯಲ್ ಗ್ಯಾಸ್ 3 ಒಡೆದಿದ್ದರವ. ಒಡೆನ ಫೈರ್ ಬ್ರಿಗೇಡ್ದಾಗ ಫೋನ್ ಹಚ್ಚಿದ್ವಿ. ಅವ್ರು ಬಂದು ಎಲ್ಲ ಉರಿ ಅದು ಹಚ್ಚಿದ ಉರಿ ಆರಿಸಿ ಹೋಗ್ಯಾರ. ಅವ್ರು ನುಕ್ಸಾನ ಅಂಕಿ ಭಾಳ ಆಗೈತೆ. ಮಷಿನರಿ ಇಲ್ಲಾಂದ್ರೆ ಒಂದು 50 ಲಕ್ಷ ರೂಪಾಯಿ ಮಷಿನರಿ ಇದ್ರಿ. ಆಮೇಲೆ ಒಂದು 10 ಲಕ್ಷ ರೂಪಾಯಿದ ರಾವ್ ಮಟೀರಿಯಲ್ ಇದ್ರಿ. ಟೋಟಲ್ ಒಂದು 60-65 ಲಕ್ಷ ರೂಪಾಯಿದ ಮಾಲ್ ದುಕಾನ್ ಆಗೈತೆ. ನಮ್ಗೆ ಯಾರ ಮ್ಯಾಗೇನು ಸಂಶಯ ಐತೆ? ಯಾರ ಮ್ಯಾಗೇನು ಸಂಶಯ ಇಲ್ರಿ. ಗ್ಯಾಸ್ದ ಪ್ರಾಬ್ಲಮ್ ಅನ್ಸೈತೆ ನಮಗೆ. ಕರೆಂಟ್ ಸರ್ಕ್ಯೂಟ್ ಅಂತ ಆಗಿಲ್ರಿ. ಗ್ಯಾಸಿಂದ ಪ್ರಾಬ್ಲಮ್ ಅನ್ಸೈತೆ ನಮ್ಗೆ. ಯಾರ ಮ್ಯಾಗ ಏನು ಸಂಶಯ ಇಲ್ರಿ. ಸಿಲಿಂಡರ್ ಸ್ಫೋಟ ಅಗ್ನಿ ಅವಘಡ ಕುರಿತು ತೇರದಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಈ ಅಗ್ನಿ ದುರಂತಕ್ಕೆ ಮತ್ತೇನು ಕಾರಣ ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.